ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರಕಾಶ್ ಆರ್ಕೆ. ಇವತ್ತು ನಾನು ಎಲ್ಲಿದ್ದೇನೆಂದ್ರೆ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲು, ಶರಣರು ಹಾಗೂ ಸೂಫಿ ಸಂತರ ನಾಡು, ತೊಗರಿಯ ಕಣಜ, ಸೂರ್ಯನಗರಿ ಕಲಬುರಗಿಯಲ್ಲಿ ನಾವಿದ್ದೀವಿ. ನಾವು ಎಲ್ಲಿದೀವಪ್ಪ ಅಂದ್ರೆ ಕಲಬುರಗಿಯ ಗಬ್ಬೂರ್ ಒಂದು ಗ್ರಾಮದಾಗ ಅದೀವಿ. ಇಲ್ಲಿ ಗಬ್ಬೂರ್ದಾಗ ಒಂದು ಬಸ್ ಸ್ಟಾಪ್ ಐತಿ. ಬರ್ರಿ ಆ ಬಸ್ ಸ್ಟಾಪ್ ಒಳಗ ಹಿರಿಯರು ಕುಂತಾರ, ಬಸ್ ಸಂಬಂಧ ನಿಂತಾರ, ಮತ್ತು ಬಿಸಿಲು ಕಂಡಾಪಡಿ ಐತಿ. ಹಂಗ ಒಂದು ನೆರಳಿಗೆ ನಾವು ನಿಂದು ಅನ್ನೋ ಕಾರಣಕ್ಕೆ ಅವ್ರು ಸುಮ್ಮ ಬಸ್ ಸ್ಟಾಪ್ದಾಗ ಇರ್ತಾರ. ಬರೀ ಕೇಳೋಣ ಅಂತ. ಈಗ ಚುನಾವಣೆ ಬರತೈತಿ, ಈಗ ಇಲೆಕ್ಷನ್ ಬಂತು. ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಕಾಂಗ್ರೆಸ್ ಅವ್ರು ಆಗ್ಬೇಕು, ಬಿಜೆಪಿ ಅವ್ರು ಆಗ್ಬೇಕು? ಗೊತ್ತಾಗಲ್ರಿ ಸರ್, ಗೊತ್ತಾಗಲ್ರಿ. ಈಗ ಎಲೆಕ್ಷನ್ ಬರತ್ರಿ, ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ನಮ್ಮ ಖರ್ಗೆ ರೀ. ಖರ್ಗೆ ಸಾಹೇಬ್ರು ಆಗ್ಬೇಕು. ಯಾಕೆ ಆಗ್ಬೇಕು ಖರ್ಗೆ ಸಾಹೇಬ್ರು? ಖರ್ಗೆ ಸಾಹೇಬ್ ಎಲ್ಲ ಸರಿಯಾಗಿ ಮಾಡ್ತಾ ನೋಡ್ಕೊತಾನ್ರಿ. ನಮ್ಮ ಖರ್ಗೆ ಅವ್ರ ಹಳೆಯವ್ರು ಬಂದರೆ ಸರಿಯಾಗಿ ರೀ. ನಿಮ್ಮ ಒಲವು ಯಾರ ಮ್ಯಾಗ ಐತ್ರಿ? ಖರ್ಗೆಯವ್ರ ಮ್ಯಾಗ ರೀ. ಖರ್ಗೆ ಮ್ಯಾಗ. ಈಗ ಚುನಾವಣೆ ಬಂತ್ರಿ, ಈಗ ಯಾರು ಆಗ್ಬೇಕ್ರಿ ಪ್ರಧಾನಮಂತ್ರಿ? ಪ್ರಧಾನಮಂತ್ರಿ ಅಲ್ರಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವ್ರ ಪ್ರಧಾನಮಂತ್ರಿ ಅದಾರ ಈಗ? ಅವ್ರು ಅದಾರ್ರಿ? ಯಾರು ಆಗ್ಬೇಕ್ರಿ? ಮತ್ತೆ ಎಲೆಕ್ಷನ್ ಬತ್ತ ಮತ್ತೆ ಹೊಳ್ಳಿ ಮತ್ತೆ ಹೆಂಗ್ ನಾವ್ ಹೆಂಗ್ ಹೇಳಿ ಬರ್ತಾರೆ, ಅವ್ರು ಯಾರು ಗೆದ್ದವ್ರು ಹಾಕ್ಬೇಕ್ರಿ. ಬಸ್ ಸ್ಟಾಪ್ದಾಗ ಈಗ ಮಾತಾಡಿದ್ವಿ. ಈಗ ಬಸ್ ಸ್ಟಾಪ್ ಇಂದ ಅಲ್ಲಿ ಗಿಡದ ತೆಳಗ ಕುಂತಾರ ಒಂದ್ ಸ್ವಲ್ಪ ಮಂದಿ. ಕಂಡಾಪಟ್ಟಿ ಬಿಸಿಲೈತಿ, ಬೇನ್ ಗಿಡ ಬಹಳ ತಂಪ ಅನ್ನೋ ಒಂದು ಕಾರಣಕ್ಕೆ ಬೇನ್ ಗಿಡ ತೆಳಗ ಕುಂತಾರ. ಒಂದ್ 4 ಮಂದಿ ಹಿರಿಯರು ಕುಂತಾರ, ಯುವಕರು ಕುಂತಾರ. ಹೋಗೋದು ಕೇಳುಣ್ರಿ ಅವ್ರ ಅಭಿಪ್ರಾಯ ಏನು ಅನ್ನುವಂಥದ್ದು. ಇಲೆಕ್ಷನ್ ಹೆಂಗ್ ನಡೆದೈತಿ ಈಗ ನಾವು ಸಿಟಿಯಾಗಿ ಕೇಳಿವಿ, ಈಗ ಹಳ್ಳ್ಯಾಗ ಯಾವ ತರ ಇಲೆಕ್ಷನ್ ನಡೆದೈತೆ ಅನ್ನುವಂಥದ್ದು ಕೇಳುನು. ನಮಸ್ಕಾರ ಯಜಮಾನ್ರಿ. ನಮಸ್ಕಾರ ರೀ. ಈಗ ಇಲೆಕ್ಷನ್ ಬಂದೈತ್ರಿ, ಈಗ ಹೆಂಗ್ ನಡೆದ ಊರಾಗ ಇಲೆಕ್ಷನ್ ರೀ? ಇನ್ನ ಏನ್ ಪ್ರಚಾರ ಅದು ನಡೆದಿಲ್ರಿ. ಇನ್ನ ಪ್ರಚಾರ ನಡೆದಿಲ್ಲತ್ರಿ. ಈಗ ಖರ್ಗೆ ಸಾಹೇಬ್ರು ಕಳೆದ ಬಾರಿ ಸೋತಿದ್ರು. ಈಗ ಅವ್ರ ಹಳೆಯರು ಕೊಟ್ಟಿರ ಟಿಕೆಟ್, ಮತ್ತೆ ಈ ಕಡೆ ಬಿಜೆಪಿಲಿಂದ ಉಮೇಶ್ ಜಾಧವ್ ಅವ್ರು ನಿಂತಾರ. ಯಾರು ಗೆಲ್ಬೋದ್ರಿ ಈಗ? ಈಗ ಯಾರು ಏನ್ ಹೇಳಕ್ ಬರಂಗಿಲ್ರಿ. ನೋಡ್ರಿ ನಮ್ಮ ಮುಂದಿಂದು ದೇವ್ರಾಟ, ಯಾರು ಬರ್ತಾರ ಹಂಗ ನಿಮ್ಮ ವಿಚಾರ ಏನ್ ಇಟ್ಕೊಂಡ್ ಕೂತೀರಿ ಮತ್ತೆ ಈ ಸಲ ಇಲೆಕ್ಷನ್ಗೆ ರೀ? ಏನ್ರಿ ನೋಡ್ರಿ ಯಾರ್ಯಾರು ಬರ್ತಾರ ಏನೇನಿಲ್ಲ ನೋಡ್ರಿ, ಎಲ್ಲಾರು ಸರಿ ನಡೆಯದ್ರಿ ಅದು. ಈಗ ಕಳೆದ ಬಾರಿ ಖರ್ಗೆ ಸಾಹೇಬ್ರು ಸೋತಿದ್ರು MP ಗೆ. ಈಗ ಅವರ ಹಳೆಯರಿಗೆ ಟಿಕೆಟ್ ಕೊಟ್ಟಾರ. ಈ ಕಡೆ ಬಿಜೆಪಿನಿಂದ ಉಮೇಶ್ ಜಾಧವ್ ಅವರು ಕಳೆದ ಬಾರಿ ಗೆದ್ದಿದ್ರು ಖರ್ಗೆ ಸಾಹೇಬ್ರ ಅಪೋಸಿಟಿಗೆ, ಮತ್ತೆ ಹೊಳೆ ಅವ್ರಿಗೆ ಕೊಟ್ಟಾರೆ ಬಿಜೆಪಿದವ್ರು ಟಿಕೆಟ್. ಈಗ ಹೆಂಗ ಯಾರು ಗೆಲ್ಬೋದು ಈಗ ನಿಮ್ಮ ಪ್ರಕಾರ? ಬಿಜೆಪಿ ಬರ್ತಾರೆ, ಬಿಜೆಪಿ ಮಾಡ್ತೇವೆ ನಾವು. ಯಾವ ಕಾರಣಕ್ಕೆ ಬಿಜೆಪಿ ಮಾಡ್ತೀರಿ? ಬಿಜೆಪಿ ಪಾರ್ಟಿ ಚಲೋ ಅದ ರೀ, ಮುಂದೆ ಸರ್ಕಾರ ಚಲೋ ಅದ. ಮುಂದೆ ಮೋದಿ ಬಂದ್ರೆ ಎಲ್ಲ ದೇಶ ಚಂದ ನಡೀತದ ಅಂತ ಮಾಡ್ತೇವ್ರಿ. ಈ ಕಾಂಗ್ರೆಸ್ ಅವರು 5 ಗ್ಯಾರಂಟಿಗಳು ಕೊಟ್ಟರಲ್ರಿ? ಎಲ್ಲ ಗ್ಯಾರಂಟಿ ಮಾಡ್ತಾವ, ಎಲ್ಲ ಕಟ್ಟಾಗ್ತಾವ್ರಿ. ಆತ ಒಂದು 5 ವರ್ಷ ಹೋಗತನ ಕಟ್ಟಾಗ್ತಾವ, ಏನು ಉಳಿಯಲ್ರಿ. ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡಂತಾರ ಕರೆಂಟ್ ಬಿಲ್. ಅದೇ ಕೊಡ್ಲಾಕತ್ತಾರಿ. ಗ್ಯಾರಂಟಿ ಕೊಟ್ರೆ ಮಾಡ್ತಾರ. ಈಗ ಅನುಕೂಲ ಆಗೈತೆ ಇಲ್ರಿ? ಮತ್ತದು ಅನುಕೂಲ ಅದ ರೀ. ಈಗ ಅನುಕೂಲ ಆಗೈತೆ, ಗ್ಯಾರಂಟಿದಿಂದ ಅನುಕೂಲ ಆಗೈತಿ. ಅನುಕೂಲ ಆಗ್ಯದ. ಮತ್ತೆ ಆದ್ರೂ ನೀವು ಬಿಜೆಪಿಗೆ ಹಾಕ್ತೇನೆ ಅನ್ನತ್ತೀರಿ ಓಟ? ಬಿಜೆಪಿ ಆಯ್ತು, ನಾವು ಪೈಲೆ ಹಿಡಿದು ಬಿಜೆಪಿ ಆಯ್ತು, ಬಿಜೆಪಿ ಹಾಕ್ತೇವ್ರಿ. ಈ ಖರ್ಗೆ ಸಾಹೇಬ್ರು ಲಾಸ್ಟ್ ಟೈಮ್ ಅವ್ರು ಸೋತಿದ್ರು, ಈ ಸಲ ಅವ್ರು ನಿಂತಿಲ್ಲ. ಯಾವ ಕಾರಣಕ್ಕೆ ನಿಂತಿಲ್ಲ ಅನ್ಸುತ್ತೆ ನಿಮಗದ? ನಿಂತರ ಪಾರ್ಟಿ ಎರಡು ಅವ ನಿಂದಿರ್ತಾವ್ರಿ, ಹಂಗೇನಿಲ್ಲ. ಅಂದ್ರೆ ನಾವು ಹಾಕೋದು ಬಿಜೆಪಿ ರೀ. ಮುಂದೆ ಮೋದಿ ಇದ್ದರೆ ಸರಿಯಾಗಿ ಸರ್ಕಾರ ಪೂರ ಚಂದ ನಡೀತದೆ ದೇಶ. ಸರ್ ಇದಾವ್ ಸರ್ ನಿಮ್ದ? ಇದೇವ್ರಿ. ಈಗ ಇಲೆಕ್ಷನ್ ಹೆಂಗ್ ನಡೆಯುತ್ತೆ ನಿಮ್ಮ ಊರಾಗ್ರಿ? ನಡ್ದಲ್ರಿ, ಪ್ರಚಾರ ಮಾಡ್ಲಕತ್ತಾರ. ಪ್ರಚಾರ ಮಾಡತ್ತಾರ. ಯಾರ ಗೆಲ್ಬೋದು ಅಂತ ಅನಿಸ್ತೈತಿ ನಿಮ್ಮ ಊರಾಗ? ಏನ್ ನಮ್ಮ ಊರಾಗ ಏನ್ ಹೇಳಪ್ಪಲ್ಲ ಇಲ್ರಿ. ಈಗ ನಮ್ಮ ಮನಸ್ಸು ನಮಗೆ ಗುರ್ತಾಗಂಗಿಲ್ಲ, ಯಾವಾಗ ಹೊಳತದೇನು. ಈಗ ಅದ್ರ ಮುಂದಿಂದ ಹೆಂಗ್ ಹೊಳತೈತಿ? ಯಾವ ಕಾರಣಕ್ಕೆ ಹೊಳತೈತಿ? ಹೊಳತದ್ರಿ ಯಾವ ಬಗ್ಗೆ ಏನ ಅದು ಏನ್ ನಾವು ಟೈಮ್ ಸರಿಯಾಗಿತ್ತು ಅಂದ್ರೆ ಯಾವ ಟೈಮ್ ಸರಿಯಾಗದ ಆ ಕಡೆ ಹೊಳತದ. ಈಗ ಟೈಮ್ ಹೆಂಗ್ ನಡೆದ್ರಿ? ಈಗ ಸರಿಯಾಗದ ಬಿಡ್ರಿ, ಖರ್ಗೆ ಸಾಹೇಬ್ ಚಲೋ ಅದ. ಖರ್ಗೆ ಸಾಹೇಬ್ರಿಗೆ ಈಗ ಹೋದ ಸತಿ ಅವರು ಸೋತಿದ್ರು, ಈ ಸಲ ಅವ್ರು ನಿಂತಿಲ್ಲ. ಈಗ ಏನೇ ಅಲ್ಲಿ ಕಾಂಗ್ರೆಸ್ ಬಂದಿದ್ಕ ಎಲ್ಲ ಹೆಣ್ಮಕ್ಳಿಗೂ ಅನುಕೂಲ ಆಗ್ಯದ, ಎಲ್ಲರೂ ಅನುಕೂಲ ಮಾಡ್ಯಾರ. ಖರ್ಚಿಗೆ ದುಡ್ಡು ಹಾಕ್ಲಿಕತ್ತಾರ, ತಿರ್ಗಾಡ್ಲಕ್ಕ ಬಸ್ ಫ್ರೀ ಬಿಟ್ಟಾರ, ಅಂತೂ ಗುಣ ಮಾಡ್ಯಾರ. ಈಗ ಇಲ್ಲಿ ಕೆಲವ್ರು ಅಂತಾರೆ, ಈಗ ನಿಮ್ಮ ಊರನವ್ರೆ ಈ 5 ಗ್ಯಾರಂಟಿದಿಂದ ಸರಿಯಾಗಿ ನಮಗ ಲಾಭ ಆಗಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಲಾಭ ಆಗ್ಯದ್ರಿ, ಲಾಭ ಆಗ್ಲಾರ್ದೆ ಹಂಗ್ರಿ? ಲಾಭ ಆಗ್ಯದಲ್ರಿ. ಈಗ ಏನು ₹1 ಇಲ್ಲಾರ್ದೆ ಬಸ್ಸಿಗೆ ತಿರ್ಗಾಡ್ಲಕತ್ತಾರ ಎಲ್ಲಾ ಜನರು, ಹೆಣ್ಮಕ್ಳು. ಮತ್ತೆ ಹೆಂಗ್ ಲಾಭ ಆಗಿಲ್ರಿ ಅದು? ಕೆಲವ್ರು ಅಂತಾರ ಗಂಡ ಮಕ್ಕಳಿಗೆ ಫ್ರೀ ಮಾಡಿಲ್ಲ ಅಂತಾರ. ಎಲ್ಲರೂ ಫ್ರೀ ಮಾಡಿದ್ರಿ ಹೆಂಗ್ರಿ? ಎಲ್ಲಾ ಮಾಡಿದ್ರೆ ಹೆಂಗ್ರಿ? ಒಬ್ಬರಿಗೆ ರೊಕ್ಕ ಕೊಟ್ಟು ಇರ್ಲೇಬೇಕಾಕೈತಿ. ಅವ್ರಿಗೆ ಖರ್ಚಿಗೆ ದುಡ್ಡು ಹಾಕ್ತಾರ, ಎಲ್ಲ ಮಾಡ್ತಾರ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.